ಈ 100 ಗ್ರಾಮ್ ಅಂತಕ್ಕಂಥದ್ದು ಪ್ರತಿಯೊಂದು ಈ ಕುಸ್ತಿ ಕ್ರೀಡೆಯಲ್ಲಿ ತೂಕದ ವ್ಯವಸ್ಥೆ ಇರುತ್ತೆ. ಅದು 50, 53, 57, 60, 63 ಈ ರೀತಿ ಹೋಗುತ್ತೆ. ಅದು ಒಂದು 10 ವೇಟ್ ಕ್ಲಾಸ್ ಇರುತ್ತೆ. ಆ ಒಂದು 10 ವೇಟ್ ಕ್ಲಾಸ್ ನಲ್ಲಿ ಈ ಎಮ್ಮ 53 ಇದ್ದವರು ನಾನು ಗೆಲ್ಲಲೇಬೇಕು, ಚಿನ್ನದ ಪದಕ ಪಡಿಲೇಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ತೂಕವನ್ನ ಕಡಿಮೆ ಮಾಡಿಕೊಂಡು ಈ ಒಂದು 4 ವರ್ಷಗಳು ಆ ವ್ಯವಸ್ಥೆಯಲ್ಲಿ 50 kg ಮೀರಿದಂಗೆ ನೋಡ್ಕೊಂಡು ಬಂದಿದ್ದಾರೆ. ಅಂದ್ರೆ 50 ಅಂದ್ರೆ 52 ಇರ್ತಾರೆ. ತುಂಬಾ ಸ್ಟಡಿ ಬಾಡಿ ಇರುತ್ತೆ ಕುಸ್ತಿ ಪೈಲ್ಮಾನ್ರು, ಕುಸ್ತಿ ಪಟುಗಳಿಗೆ. ಆ ತೂಕನ ಇಳಿಸೋದು ಕೊನೆ ಗಳಿಗೆನಲ್ಲಿ ಬಹಳ ಕಷ್ಟ. ಬೇರೆಯವ್ರಿಗಾದ್ರೆ ಒಂದೇ ಸುಮ್ಮನೆ ತಿನ್ಕೊಂಡಿರೋರಿಗೆ ಅವರು ತೂಕನ ಬೇಕಾದ್ರೆ ಒಂದೇ ದಿವಸದಲ್ಲಿ 2 kg ಇಳಿಸ್ಬಿಡ್ತಾರೆ. ಇವ್ರಿಗೆ 100 ಗ್ರಾಮ್ ಇಳಿಸೋದು ಕೂಡ ಬಹಳಷ್ಟು ಕಷ್ಟನೇ ಇರುತ್ತೆ. ಆದ್ರೂ ಕೂಡ ಇವ್ರಿಗೆ ಇಳಿಸುವಂತ ವ್ಯವಸ್ಥೆಗಳು ಬಹಳಷ್ಟು ಇದಾವೆ. ಜೋರಾಗಿ ರನ್ನಿಂಗ್ ಮಾಡೋದು, ಬಟ್ಟೆ ಎಲ್ಲ ಒಟ್ಟಾಗಿ ತುಂಬಾ ಹಾಕೊಂಡು. ಕುಸ್ತಿ ಪ್ರಾರಂಭ ಆಗೋದಕ್ಕೆ ಮುಂಚೆ ನಾವು ತೂಕ ಬೆಳಗ್ಗೆ ಒಂದು 6 ಗಂಟೆ 7 ಗಂಟೆಗೆ ಅಂತ ನಿಗದಿ ಮಾಡಿರ್ತಾರೆ. ಆ ಒಂದು ಸಮಯದಲ್ಲಿ 7 ಗಂಟೆ ಅಷ್ಟೊತ್ತಿಗೆ ನಮ್ಮನ್ನ ಕರೀತಾರೆ ಒಬ್ರೊಬ್ಬರಾಗಿ. ನಾವು ಹೋಗಿ ನಮ್ಮ ತೂಕವನ್ನ ಕೊಡಬೇಕು. 50 kg ಅಂತ ಹೇಳಿದ್ರೆ 50 kg, 53 ಅಂದ್ರೆ 53 kg. ಅದಕ್ಕಿಂತ ಕಡಿಮೆ 1-2-3 kg ಇದ್ರೆ ಪರವಾಗಿಲ್ಲ. 100 ಗ್ರಾಮ್ 50 ಗ್ರಾಮ್ ಇದ್ರೂ ಅವರು ಅದನ್ನ ಅವಕಾಶ ಕೊಡೋದಿಲ್ಲ. ಈ 100 ಗ್ರಾಮ್ ಅಂತಕ್ಕಂಥದ್ದು ಪ್ರತಿಯೊಂದು ಈ ಕುಸ್ತಿ ಕ್ರೀಡೆಯಲ್ಲಿ ತೂಕದ ವ್ಯವಸ್ಥೆ ಇರುತ್ತೆ. ಅದು 50, 53, 57, 60, 63 ಈ ರೀತಿ ಹೋಗುತ್ತೆ. ಅದು ಒಂದು 10 ವೇಟ್ ಕ್ಲಾಸ್ ಇರುತ್ತೆ. ಆ ಒಂದು 10 ವೇಟ್ ಕ್ಲಾಸ್ ನಲ್ಲಿ ಈ ಎಮ್ಮ 53 ಇದ್ದವರು ನಾನು ಗೆಲ್ಲಲೇಬೇಕು, ಚಿನ್ನದ ಪದಕ ಪಡಿಲೇಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ತೂಕವನ್ನ ಕಡಿಮೆ ಮಾಡಿಕೊಂಡು ಈ ಒಂದು 4 ವರ್ಷಗಳು ಆ ವ್ಯವಸ್ಥೆಯಲ್ಲಿ 50 kg ಮೀರಿದಂಗೆ ನೋಡ್ಕೊಂಡು ಬಂದಿದ್ದಾರೆ. ಅಂದ್ರೆ 50 ಅಂದ್ರೆ 52 ಇರ್ತಾರೆ. ತುಂಬಾ ಸ್ಟಡಿ ಬಾಡಿ ಇರುತ್ತೆ ಕುಸ್ತಿ ಪೈಲ್ಮಾನ್ರು, ಕುಸ್ತಿ ಪಟುಗಳಿಗೆ. ಆ ತೂಕನ ಇಳಿಸೋದು ಕೊನೆ ಗಳಿಗೆನಲ್ಲಿ ಬಹಳ ಕಷ್ಟ. ಬೇರೆಯವ್ರಿಗಾದ್ರೆ ಒಂದೇ ಸುಮ್ಮನೆ ತಿನ್ಕೊಂಡಿರೋರಿಗೆ ಅವರು ತೂಕನ ಬೇಕಾದ್ರೆ ಒಂದೇ ದಿವಸದಲ್ಲಿ 2 kg ಇಳಿಸ್ಬಿಡ್ತಾರೆ. ಇವ್ರಿಗೆ 100 ಗ್ರಾಮ್ ಇಳಿಸೋದು ಕೂಡ ಬಹಳಷ್ಟು ಕಷ್ಟನೇ ಇರುತ್ತೆ. ಆದ್ರೂ ಕೂಡ ಇವ್ರಿಗೆ ಇಳಿಸುವಂತ ವ್ಯವಸ್ಥೆಗಳು ಬಹಳಷ್ಟು ಇದಾವೆ. ಜೋರಾಗಿ ರನ್ನಿಂಗ್ ಮಾಡೋದು, ಬಟ್ಟೆ ಎಲ್ಲ ಒಟ್ಟಾಗಿ ತುಂಬಾ ಹಾಕೊಂಡು. ಕುಸ್ತಿ ಪ್ರಾರಂಭ ಆಗೋದಕ್ಕೆ ಮುಂಚೆ ನಾವು ತೂಕ ಬೆಳಗ್ಗೆ ಒಂದು 6 ಗಂಟೆ 7 ಗಂಟೆಗೆ ಅಂತ ನಿಗದಿ ಮಾಡಿರ್ತಾರೆ. ಆ ಒಂದು ಸಮಯದಲ್ಲಿ 7 ಗಂಟೆ ಅಷ್ಟೊತ್ತಿಗೆ ನಮ್ಮನ್ನ ಕರೀತಾರೆ ಒಬ್ರೊಬ್ಬರಾಗಿ. ನಾವು ಹೋಗಿ ನಮ್ಮ ತೂಕವನ್ನ ಕೊಡಬೇಕು. 50 kg ಅಂತ ಹೇಳಿದ್ರೆ 50 kg, 53 ಅಂದ್ರೆ 53 kg. ಅದಕ್ಕಿಂತ ಕಡಿಮೆ 1-2-3 kg ಇದ್ರೆ ಪರವಾಗಿಲ್ಲ. 100 ಗ್ರಾಮ್ 50 ಗ್ರಾಮ್ ಇದ್ರೂ ಅವರು ಅದನ್ನ ಅವಕಾಶ ಕೊಡೋದಿಲ್ಲ. ಈ 100 ಗ್ರಾಮ್ ಅಂತಕ್ಕಂಥದ್ದು ಪ್ರತಿಯೊಂದು ಈ ಕುಸ್ತಿ ಕ್ರೀಡೆಯಲ್ಲಿ ತೂಕದ ವ್ಯವಸ್ಥೆ ಇರುತ್ತೆ. ಅದು 50, 53, 57, 60, 63 ಈ ರೀತಿ ಹೋಗುತ್ತೆ. ಅದು ಒಂದು 10 ವೇಟ್ ಕ್ಲಾಸ್ ಇರುತ್ತೆ. ಆ ಒಂದು 10 ವೇಟ್ ಕ್ಲಾಸ್ ನಲ್ಲಿ ಈ ಎಮ್ಮ 53 ಇದ್ದವರು ನಾನು ಗೆಲ್ಲಲೇಬೇಕು, ಚಿನ್ನದ ಪದಕ ಪಡಿಲೇಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ತೂಕವನ್ನ ಕಡಿಮೆ ಮಾಡಿಕೊಂಡು ಈ ಒಂದು 4 ವರ್ಷಗಳು ಆ ವ್ಯವಸ್ಥೆಯಲ್ಲಿ 50 kg ಮೀರಿದಂಗೆ ನೋಡ್ಕೊಂಡು ಬಂದಿದ್ದಾರೆ. ಅಂದ್ರೆ 50 ಅಂದ್ರೆ 52 ಇರ್ತಾರೆ. ತುಂಬಾ ಸ್ಟಡಿ ಬಾಡಿ ಇರುತ್ತೆ ಕುಸ್ತಿ ಪೈಲ್ಮಾನ್ರು, ಕುಸ್ತಿ ಪಟುಗಳಿಗೆ. ಆ ತೂಕನ ಇಳಿಸೋದು ಕೊನೆ ಗಳಿಗೆನಲ್ಲಿ ಬಹಳ ಕಷ್ಟ. ಬೇರೆಯವ್ರಿಗಾದ್ರೆ ಒಂದೇ ಸುಮ್ಮನೆ ತಿನ್ಕೊಂಡಿರೋರಿಗೆ ಅವರು ತೂಕನ ಬೇಕಾದ್ರೆ ಒಂದೇ ದಿವಸದಲ್ಲಿ 2 kg ಇಳಿಸ್ಬಿಡ್ತಾರೆ. ಇವ್ರಿಗೆ 100 ಗ್ರಾಮ್ ಇಳಿಸೋದು ಕೂಡ ಬಹಳಷ್ಟು ಕಷ್ಟನೇ ಇರುತ್ತೆ. ಆದ್ರೂ ಕೂಡ ಇವ್ರಿಗೆ ಇಳಿಸುವಂತ ವ್ಯವಸ್ಥೆಗಳು ಬಹಳಷ್ಟು ಇದಾವೆ. ಜೋರಾಗಿ ರನ್ನಿಂಗ್ ಮಾಡೋದು, ಬಟ್ಟೆ ಎಲ್ಲ ಒಟ್ಟಾಗಿ ತುಂಬಾ ಹಾಕೊಂಡು. ಕುಸ್ತಿ ಪ್ರಾರಂಭ ಆಗೋದಕ್ಕೆ ಮುಂಚೆ ನಾವು ತೂಕ ಬೆಳಗ್ಗೆ ಒಂದು 6 ಗಂಟೆ 7 ಗಂಟೆಗೆ ಅಂತ ನಿಗದಿ ಮಾಡಿರ್ತಾರೆ. ಆ ಒಂದು ಸಮಯದಲ್ಲಿ 7 ಗಂಟೆ ಅಷ್ಟೊತ್ತಿಗೆ ನಮ್ಮನ್ನ ಕರೀತಾರೆ ಒಬ್ರೊಬ್ಬರಾಗಿ. ನಾವು ಹೋಗಿ ನಮ್ಮ ತೂಕವನ್ನ ಕೊಡಬೇಕು. 50 kg ಅಂತ ಹೇಳಿದ್ರೆ 50 kg, 53 ಅಂದ್ರೆ 53 kg.
ಅದಕ್ಕಿಂತ ಕಡಿಮೆ 1-2-3 ಕೆಜಿ ಇದ್ರೆ ಪರವಾಗಿಲ್ಲ. 100 ಗ್ರಾಮ್ 50 ಗ್ರಾಮ್ ಇದ್ರೂ ಅವರು ಅದನ್ನ ಅವಕಾಶ ಕೊಡೋದಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.